ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನಗಳಾಗೋಗಿತ್ತು ವಿಡಿಯೋ ಮಾಡಿ, ಯಾಕಂದರೆ ಟೈಮ್ ಆಗ್ತಾ ಇರಲಿಲ್ಲ. ನಾನು ಕೂಡ ದೊಡ್ಡವನಾಗ್ತಾ ಇದ್ದಾನೆ, ಒಂದು ಕಡೆ ನಿಲ್ಲಲ್ಲ ಅವನು. ಇವಾಗ ಇಬ್ಬರು ಕಾನ್ಸಂಟ್ರೇಷನ್ನು ಅನ್ನೋ ಕಡೆನೇ ಬೇಕು. ಸೊ ಸ್ವಲ್ಪ ಟೈಮ್ ಆಗ್ತಾ ಇರಲಿಲ್ಲ, ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಇವಾಗ ನನಗಂತಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೋತಾ ಇದ್ದೆ. ಸೊ ಅದೆಲ್ಲ ರೂಟೀನಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಓಕೆ, ಒಂದು ಸ್ಯಾಟರ್ಡೆ ವೀಕೆಂಡು ಆಚೆ ಹೋಗ್ತಾ ಇದ್ವಿ. ನಮಗೆ ಸ್ವಲ್ಪ ಎಲ್ಲರೂ ಹೊರಗಡೆ ಕರ್ಕೊಂಡೋಗಿ ಆಟ ಆಡ್ಸೋಣ. ಅವನಿಗೂ ಮನೆಯಲ್ಲಿ ತುಂಬ ಬೋರ್ ಆಗೋಗಿ ಫುಲ್ ಕ್ರ್ಯಾಂಕ್ ಆಗಿ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದ. ಸೊ ಆಚೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಕೂತ್ಕೊಂಡು ನೋಡ್ತಾ ಇದ್ದ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪನೇ ದೂರ ಇತ್ತು. ಓಕೆ, ಒಂದು 20 ಮಿನಿಟ್ಸ್ ಹಂಗೆ. ಇದು ಅಕ್ವಾಟಿಕ್ ಸೆಂಟರ್ ಅಂತ ಇರುತ್ತೆ. ಸೊ ಸರ್ಫ್ ಆ್ಯಂಡ್ ಸ್ಪ್ಲಾಶ್ ಅಂತ ಹೋಗ್ತಾ ಇರೋವಂತಹ ಜಾಗ ನಾವು ಇವತ್ತು. ಇಲ್ಲಿ ಹೋಗ್ತಾ ಇದ್ವಿ. ಯಾವ್ದಮ್ಮ ಹೆಡ್, ಯಾವ್ದಮ್ಮ ಹೆಡ್, ಸ್ಟಮಕ್ ಯಾವ್ದಮ್ಮ. ಸೊ ಅಲ್ಲಿ ಮಕ್ಕಳಿಗೆ ಅಂತಲೇ ಈ ಥರ ವಾಟರ್ ಪ್ಲೇ ಏರಿಯಾ ಥರ ಇರುತ್ತೆ. ಅದು ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ನಮಗೇನು ಟಿಕೆಟ್ ತೊಗೋಬೇಕು ಅಂತ ಇಲ್ಲ. ಸೊ ಎಲ್ಲ ಮಕ್ಕಳು ಹೋಗಿ ಆಟ ಆಡ್ಬೋದು ಅಲ್ಲಿ. ಸೊ ಬಂದ್ವಿ, ತುಂಬಾ ಚೆನ್ನಾಗಿತ್ತು ಜಾಗ. ಲೇಜಿ ಪೂಲು, ಮಕ್ಕಳಿಗೆ ಪ್ಲೇ ಏರಿಯಾ ಎಲ್ಲನೂ ಕೂಡ ಇತ್ತು. ನೋಡಿದ ತಕ್ಷಣ ನಾನು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ. ನೀರು ನೋಡಿದ ತಕ್ಷಣ ಓಡ್ತಾ ಬಿದ್ದಿದ್ದಾನೆ ಅವನು. ನಿಂತ್ಕೊ ಅಂತಂದ್ರೂ ನಿಂತ್ಕೊಳ್ತಾ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ಹಾಡು ಕರೀದಿದ್ರೆ ಕರ್ಕೊಳ್ಳಿ ವಾಪಸ್ ಅಂತ. ಇದೇ ಜಾಗ ಮಕ್ಕಳಿಗೆ ವಾಟರ್ ಪ್ಲೇ ಏರಿಯಾ. ಸೊ ತುಂಬಾ ಚೆನ್ನಾಗಿತ್ತು. ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ರೆಡಿ ಮಾಡಿದ್ವಿ. ಅಷ್ಟಕ್ಕೇ ಫುಲ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟಕ್ಕೇ ಯಾರು ಹಿಡಿಯೋಂಗಿಲ್ಲ ಪೂಲಲ್ಲಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಇತ್ತು. ತುಂಬ ಮಳೆ ಅಂದರೆ ಇರಲಿಲ್ಲ, ಫುಲ್ ಮೋಡ, ಗುಡುಗು ಸಿಡ್ಲು ಎಲ್ಲ ಇತ್ತು. ಸೊ ಇಲ್ಲೊಂದು ಸ್ವಲ್ಪ ಗುಡುಗುದ್ರೂ ಇಲ್ಲೆಲ್ಲ ಫುಲ್ ಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ಎಲ್ಲ ಶೇಡ್ಸ್ಗೆ ಹೋಗಬೇಕು. ಆ್ಯಂಡ್ ಯಾರು ಈಚೆ ನಿಲ್ಲಂಗಿಲ್ಲ, ವಾಟರ್ಗೆ ಯಾರು ಹಿಡಿಯೋಂಗಿಲ್ಲ, ಆ ಥರ ಎಲ್ಲ ಫುಲ್ ಸ್ಟ್ರಿಕ್ಟ್ ಮಾಡಿರ್ತಾರೆ. ಸೊ ಓಕೆ, ಇನ್ನೊಂದಿನ ಬರೋಣ ಅಂತ ಅಲ್ಲೇ ಪಕ್ಕ ಒಂದು ಮಾಲ್ ಇತ್ತು. ಮಾಲಲ್ಲೂ ಅಷ್ಟೇ ಒಂದು ಪ್ಲೇ ಏರಿಯಾ ಇತ್ತು ಮಕ್ಕಳಿಗೆ ಆಟ ಆಡೋಕ್ಕಂತಾನೆ. ಸೊ ಅಲ್ಲಿಗಾದರೂ ಹೋಗೋಣ ಅಂತ ನಾವನ್ನ ಅಲ್ಲಿ ಕರ್ಕೊಂಡು ಹೊರಟ್ವಿ. ಇದು ಮಾಲ್ ಒಳಗಡೆ ಕ್ಲೈಮ್ ಸೆಂಟ್ರಲ್ ಅಂತ ಇರುತ್ತೆ. ಜಸ್ಟ್ ಇದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ. ಹಾಬಿ ಆ ಥರನೂ ತೊಗೊಂಡಿರ್ತಾರೆ. ಯಾರಿಗೆ ಟ್ರೆಕ್ಕಿಂಗ್, ಹೈಕಿಂಗ್ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅವರು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬೋದು. ಸೊ ಅದನ್ನು ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂತು. ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಾನೂ ಕೂಡ ಅಲ್ಲಿ ಚೆನ್ನಾಗಿ ಆಟ ಆಡಿಸ್ಕೊಂಡು ಅವನು ತುಂಬ ಎಂಜಾಯ್ ಮಾಡಿದ. ಸೊ ಲೇಟ್ ಆಯಿತು ಅಂತ ಇಲ್ಲೇ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಆಕಾಶ್. ಸೊ ಲಿಟ್ಲ್ ಇಂಡಿಯಾಗೆ ಬಂದ್ವಿ. ಲಿಟ್ಲ್ ಇಂಡಿಯಾಲಿ ನಾವು ಹೋಗೋದು ಜಾಸ್ತಿ ಅಂತ ಎಮ್ ಟಿ ಆರಿಗೆ ಹೋಗಿ ಡಿನ್ನರ್ನ ಮುಗಿಸ್ಕೊಂಡು ಅಲ್ಲೇ ಹೊರಟ್ವಿ. ಲಿಟ್ಲ್ ಇಂಡಿಯಾದಲ್ಲಿ ಇದು ಪೆರ್ಮಾಳ್ ಟೆಂಪಲ್ ಅಂತ. ಸೊ ಅದರ ಎದುರುಗಡೆನೇ ಇರುತ್ತೆ ಎಮ್ ಟಿ ಆರ್. ಯಾವಾಗಲೂ ಹೋದರೆ ಕ್ಯೂ ಅಂತೂ ಇದ್ದೇ ಇರುತ್ತೆ. ಸೊ ಪೀಕ್ ಟೈಮಲ್ಲಿ ಹೋಗ್ಬಿಟ್ರಂತೂ ಫುಲ್ ದೊಡ್ಡ ಕ್ಯೂ ಇರುತ್ತೆ, ವೆಯ್ಟ್ ಮಾಡಿ ಹೋಗಬೇಕು. ಸೊ ನಾವು ಅವತ್ತು ಹೋಗಿದ್ದೇನೆ, ಜಾಸ್ತಿ ರಶ್ ಇರಲಿಲ್ಲ. ಸೊ ಇಷ್ಟೇ ಜನ ಇದ್ದಿದ್ದು. ಸೊ ಹೋಗಿ ಡಿನ್ನರೆಲ್ಲ ಮುಗಿಸ್ಕೊಂಡು ಪಾಪು ಕೂಡ ಅಲ್ಲೇ ತಿನ್ನಿಸ್ಕೊಂಡು ಇಡ್ಲಿ ಎಲ್ಲ ಹೊರಟ್ವಿ ಮನೆ ಕಡೆ.
ನೋಡಿದ್ರಿ ಅಲ್ವಾ, ಒಂದು ಸಿಂಪಲ್ ವಿಡಿಯೋ ಏನೇನು ಕ್ಲಿಪ್ಸ್ ತೊಗೊಂಡಿದ್ದೀನಿ ಅದನ್ನು ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇವಾಗ ತುಂಬ ಒಂದು ಟೈಮ್ನ ಅಭಾವ ಇರೋದ್ರಿಂದ ವಿಡಿಯೋನ ರೆಗ್ಯುಲರಾಗಿ ಹಾಕೋಕ್ಕೆ ಆಗ್ತಾ ಇಲ್ಲ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕೋಕ್ಕೆ. ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ನಾನು ನಯನ ಸಿಂಗಾಪುರಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಬಾಯ್. ಲಾಟ್ಸ್ ಆಫ್ ಲವ್.